ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 24. ನಿನ್ನ ಈ ಮುನುಸಿಗೆ ಮತ್ತು ಕಣ್ಣೀರಿಗೆ ನಾಳೆ ಬೆಳಗ್ಗೆ ನಾನೇ ಒಂದು ಪರ್ಫೆಕ್ಟ್ ಆದ ಪರಿಹಾರ ತರ್ತೀನಿ ನೀತಿ. ನಿನ್ನ ಕಣ್ಣಲ್ಲಿ ನೀರು ಬರಲು ಹೊರಗಿನ ಯಾವ ಕಾಗದದ ಸುದ್ದಿಯೇ ಕಾರಣ ಅಂತ ನನಗೀಗ ಪೂರ್ತಿಯಾಗಿ ಅನ್ನಿಸ್ತಿದೆ. ಆದರೆ ಅದನ್ನು ಎದುರಿಸಲು ನಾನು ಈಗ ಸಂಪೂರ್ಣವಾಗಿ ಸಿದ್ಧವಾಗಿದ್ದೇನೆ. ಋಗ್ವೇದ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವಳ ಕೈಯಿಂದ ತನ್ನ ಕೈಯನ್ನು ನಿಧಾನವಾಗಿ ತೆಗೆದು ಅವಳ ಹಣೆ ಮತ್ತು ತಲೆಗೆ ತನ್ನ ಪ್ರೀತಿಯ ಹೂಮುತ್ತನ್ನು ಇಟ್ಟು ಮಲಗಿಸ್ತಾನೆ. ಅವನಿಗೀಗ ಅವಳನ್ನು ಬಲವಂತವಾಗಿ ಎಬ್ಬಿಸೋದು, ಅವಳನ್ನು ಮಾತಾಡಿಸೋದು ಸ್ವಲ್ಪವೂ ಮನಸ್ಸಿರಲಿಲ್ಲ. ಯಾಕಂದರೆ ಅವಳು ಹೊತ್ತು ತುಂಬ ಗಾಢವಾಗಿ ನಿದ್ರೆ ಮಾಡ್ತಿದ್ದಾಳೆ. ಮತ್ತೆ ಎಬ್ಬರಿಸಿದ್ರೆ ಮತ್ತೆ ಯೋಚನೆಗೆ ಜಾರ್ತಾಳೆ. ಅವಳು ಇಷ್ಟೊತ್ತಿಗೆ ಎಚ್ಚರವಾದರೂ ಹಠ ಮಾಡಿ ಏನನ್ನು ತಿಂತಾನೂ ಇರಲಿಲ್ಲ ಅನ್ನೋದು ಅವನಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದ ಅವನು ಅವಳನ್ನು ಹಾಗೆಯೇ ನೆಮ್ಮದಿಯಾಗಿ ಮಲಗಲು ಬಿಡ್ತಾನೆ. ತಾನು ಬಂದು ಬಟ್ಟೆ ಬದಲಾಯಿಸಿದ ನಂತರ ಹಾಸಿಗೆ ಮೇಲೆ ಮಲಗಿದ್ದ ಅವಳನ್ನು ಅತ್ಯಂತ ಪ್ರೀತಿಯಿಂದ ತನ್ನ ಬಲಿಷ್ಠ ತೋಳುಗಳ ಆಸರೆಯಲ್ಲಿ ತೆಗೆದುಕೊಳ್ತಾನೆ. ಅವಳು ನಿದ್ರೆಯಲ್ಲಿಯೇ ಸ್ವಲ್ಪ ಅಲುಗಾಡ್ತಾಳೆ. ಆದರೆ ತನಗೆ ದಿನವೂ ಸಿಗಿರುವಂಥ ಪರಿಚಿತ ಸ್ಪರ್ಶ, ಸುರಕ್ಷತೆಯ ಅನುಭವವಾದ ತಕ್ಷಣ ಅವಳು ಯೋಚಿಸದೆ ಅವನನ್ನು ಇನ್ನೂ ಬಿಗಿಯಾಗಿ ತಪ್ಪಿಕೊಂಡು ಅವನ ಎದೆಗೆ ಹೊರಗ್ತಾಳೆ. ನಿನ್ನ ಪ್ರತಿಯೊಂದು ಸಣ್ಣ ಕ್ರಿಯೆಗಳ ಮೂಲಕ ನಿನ್ನ ಮನಸ್ಸಿನ ಪ್ರೀತಿಯನ್ನು ನಾನು ಖಂಡಿತ ಅನುಭವಿಸಬಲ್ಲೆ ನೀತಿ. ಯಾವುದೇ ಕಾರಣಕ್ಕೂ ಈಗ ನಿನ್ನನ್ನು ಕಳೆದುಕೊಳ್ಳಲು ನನಗೆ ಸಾಧ್ಯವೇ ಇಲ್ಲ. ನೀನು ಈಗಾಗಲೇ ನನ್ನ ಇಡೀ ಜೀವನದ ಒಂದು ಮುಖ್ಯ ಭಾಗವಾಗಿದೆಯಾ. ಶೀಘ್ರದಲ್ಲೇ ನನ್ನ ಮನಸ್ಸಿನಲ್ಲಿ ಅಡಗಿರುವ ಅಸಲಿ ಸತ್ಯವನ್ನು ನಾನು ನಿನಗೆ ಪೂರ್ತಿಯಾಗಿ ಹೇಳ್ತೀನಿ. ಆಮೇಲೆ ನನ್ನ ನಿರ್ಧಾರ ಏನೇ ಇರಲಿ ಅದಕ್ಕೆ ನಾನು ಬದ್ಧ. ಅವನು ಅವಳನ್ನು ತನ್ನ ಎದೆಗೆ ಮತ್ತಷ್ಟು ಬಿಗಿಯಾಗಿ ಅಪ್ಕೊಂಡು ಕಣ್ಣು ಮುಚ್ಚಿ ನಿದ್ದೆಗೆ ಜಾರ್ದ. ಮಾರನೇ ದಿನ ಬೆಳಗ್ಗೆ ಅನ್ವಿತಾ ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರೆದ್ಲು. ತಾನು ವೇದ್ನ ಎದೆಯ ಮೇಲೆ ಮಲಗಿರುವುದನ್ನು ಅರಿತು ಒಂದು ತಟ್ಟನೆ ಚಲನೆ ಮಾಡಿ ಪಕ್ಕಕ್ಕೆ ಸರಿದ್ಲು ಮತ್ತು ಮುಗ್ಧವಾಗಿ ಮಲಗಿದ್ದ ಅವನ ಆ ಶಾಂತ ಮುಖವನ್ನು ತನ್ನ ಎದುರು ದಿಟ್ಟಿಸಿ ನೋಡೋಕೆ ಶುರು ಮಾಡ್ತಾಳೆ. ಅವನ ಆ ಮುದ್ದಾದ ಮಲಗಿದ್ದ ಮುಖ ನೋಡಿ ಪ್ರತಿದಿನದಂತೆ ಅವಳ ಮುಖದಲ್ಲಿ ಒಂದು ಸಣ್ಣದಾದ ಕ್ಯೂಟ್ ಆದ ನಗು ಮೂಡುತ್ತೆ. ಅವಳ ಪ್ರತಿಯೊಂದು ದಿನವೂ ಹೀಗೆ ಅವನ ಮುಖ ನೋಡಿಯೇ ಆರಂಭವಾಗ್ತಿತ್ತು. ಆದರೆ ಇವತ್ತು ಪರಿಸ್ಥಿತಿ ಸಂಪೂರ್ಣವಾಗಿ ಬೇರೆಯೇ ಆಗಿತ್ತು. ನೆನೆ ಆಫೀಸ್ನಲ್ಲಿ ಮತ್ತು ಮನೆಯಲ್ಲಿ ಕೇಳಿದಂತಹ ಒಂದು ಕಹಿ ನೆನಪುಗಳ ತಕ್ಷಣವೇ ನೆನಪಾದ ಮರುಕ್ಷಣವೇ ಅವಳು ಬೇಗನೆ ಅವನ ಅಪ್ಪುಗೆಯಿಂದ ಹೊರಬರ್ತಾಳೆ ಮತ್ತು ತಕ್ಷಣ ಫ್ರೆಶ್ ಅಪ್ ಆಗಲು ಬಾತ್ರೂಮ್ ಒಳಗೆ ಹೋಗ್ತಾಳೆ. ಅವನಿಗೆ ಎಚ್ಚರವಾದರೆ ಇವತ್ತು ಅವನ ಮುಖದ ಎದುರು ಹೆಚ್ಚು ಹೊತ್ತು ಇರಲು ಅವಳ ಆತ್ಮಗೌರವ ಇಷ್ಟಪಡ್ತಾ ಇರಲಿಲ್ಲ. ಅವಳು ಬೇಗನೆ ಸ್ನಾನ ಮುಗಿಸಿ ಹೊರಗೆ ಬಂದು ಕೋಣೆಯಲ್ಲಿದ್ದ ಗಡಿಯಾರವನ್ನು ನೋಡಿದ್ಲು. ಆಗಲೇ ಬೆಳಗ್ಗೆ 6 ಗಂಟೆ ಆಗಿತ್ತು. ಋಗ್ವೇದ ದಿನವೂ ಕರೆಕ್ಟಾಗಿ 6:30ಕ್ಕೆ ಎಚ್ಚರಗೊಳ್ತಾನೆ ಎಂದು ಅವಳಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದ ಅವಳು ತನ್ನ ಹಸಿ ಕೂದಲನ್ನು ಒಣಗಿಸಿಕೊಳ್ಳುತ್ತಾ ಗ್ಯಾಲರಿಗೆ ಹೋಗಿ ಅಲ್ಲಿ ದಿನವೂ ಬರುವ ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳನ್ನು ಇಡ್ತಾ ಇದ್ದಾಳೆ. ನಂತರ ಸದ್ದಿಲ್ಲದೆ ಮೆಟ್ಟಿಲನ್ನು ಹಿಡಿದು ಕೆಳಗೂ ಕೂಡ ಬಂದಳು. ಮನೆಯೊಳಗಿನ ಸಣ್ಣ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಹೊರಗೆ ಬರುವ ಹೊತ್ತಿಗೆ ಸಮಯ 6:30 ದಾಟಿತ್ತು. ಅವಳಿಗೆ ದಿನವೂ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದುವಂಥ ಹಳೆಯ ಅಭ್ಯಾಸವಿದ್ದ ಕಾರಣ ಹಾಲ್ನಲ್ಲಿ ಮೇಜಿನ ಮೇಲಿದ್ದ ಇವತ್ತಿನ ತಾಜಾ ಪೇಪರನ್ನು ಕೈಗೆತ್ಕೊಂಡ್ಳು. ಆದರೆ ಪತ್ರಿಕೆಯ ಮೊದಲ ಪುಟದಲ್ಲಿದ್ದ ಒಂದು ದೊಡ್ಡ ಫೋಟೋ ನೋಡಿದ ತಕ್ಷಣ ಅವಳು ಸಂಪೂರ್ಣವಾಗಿ ಆಘಾತಕ್ಕೊಳಗಾಗ್ತಾಳೆ. ಅಲ್ಲಿ ನಿನ್ನೆ ರಾತ್ರಿ ಪಾರ್ಟಿಯಲ್ಲಿ ಪ್ರಿಯಾ ಮತ್ತು ವೇದ್ ಅತ್ಯಂತ ಆಪ್ತವಾಗಿ ನಿಂತಿದ್ದ ಒಂದು ದೊಡ್ಡ ಫೋಟೋ ಇತ್ತು. ಅದರ ಕೆಳಗೆ ಬರೆದಿದ್ದಂತಹ ಒಂದು ಕಟು ಸಾಲುಗಳು ಪೂರ್ತಿಯಾಗಿ ಓದಿದ ನಂತರ ಅವಳ ಕಾಲುಗಳು ನಡುಗಿ ಸೀದಾ ಸೋಫಾದ ಮೇಲೆ ಹಿಂತಿರುಗಿ ಕುಳಿತುಕೊಂಡ್ಳು. ತನ್ನ ಸುತ್ತಲಿನ ಇಡೀ ಜಗತ್ತು ಮತ್ತು ಇಡೀ ಸೂರ್ಯವಂಶಿ ನಿವಾಸವೇ ವೃತ್ತಾಕಾರವಾಗಿ ತಿರುಗುತ್ತಿರುವಂತೆ ಅವಳಿಗೆ ಭಾಸ ಆಯಿತು. ಆದರೆ ತೀವ್ರ ಆಘಾತಕ್ಕೆ ಅಳುವ ಹಂಬಲ ಧ್ವನಿ ಕೂಡ ಅವಳ ಬಾಯಿಂದ ಹೊರಬರಲಿಲ್ಲ. ಆ ಕಾಗದವನ್ನು ಸೋಫಾದ ಮೇಲೆ ಹಾಗೆಯೇ ಬಿಟ್ಟು ಅವಳು ತಡಬಡಾಯಿಸ್ತಾ ಅಡುಗೆ ಮನೆಗೆ ಹೋಗಿ ಕಷ್ಟಪಟ್ಟು ಒಂದು ಲೋಟ ನೀರು ಕುಡಿದ್ಲು. ಅವಳಿಗೆ ಹೇಗೋ ಈಗ ಈ ಮನೆಯಲ್ಲಿ ಒಂದು ಕ್ಷಣ ಇದ್ದರೂ ಕೂಡ ಉಸಿರುಗಟ್ಟಿದಂತೆ ಭಾಸವಾಯಿತಾಯಿತು. ಅವಳ ಇಡೀ ಮನಸ್ಸು ತುಂಬ ಚಂಚಲವಾಗಿ ಮತ್ತು ಹೆದರಿತ್ತು. ಮನೆಯಲ್ಲಿ ಇನ್ನೂ ಯಾರೂ ಕೆಳಗೆ ಇಳಿದಿರಲಿಲ್ಲ. ಇಡೀ ಮನೆ ಸೌಂಡ್ ಇಲ್ಲದೆ ಮೌನವಾಗಿತ್ತು. ಅನ್ವಿತಾ ಇನ್ಯಾವುದರ ಬಗ್ಗೆಯೂ ಯೋಚಿಸದೆ ನೇರವಾಗಿ ಮನೆಯ ಮುಖ್ಯ ಬಾಗಿಲಿನಿಂದ ಹೊರಗೆ ಹೆಜ್ಜೆ ಇಡ್ತಾಳೆ. ಕಾವಲುಗಾರರು ಮೇಡಮ್ ಮನೆಗೆ ಹೊರಗಡೆ ಹೋಗ್ತಾ ಇದ್ದಾರೆ. ಹಿಂದಿನಿಂದ ಕಾರ್ನೊಂದಿಗೆ ಬರಲು ಸಿದ್ಧರಾದರು. ಆದರೆ ಅವಳು ತಣ್ಣನೆಯ ಧ್ವನಿಯಲ್ಲಿ ಬೇಡವೆಂದು ಅವರನ್ನು ವಾಪಸ್ ಕಳಿಸಿ ಒಬ್ಬಳೆ ಕಾಲ್ನಡಿಗೆಯಲ್ಲಿ ರಸ್ತೆಯತ್ತ ಹೊರಟು ಹೋದ್ಲು. ಅನ್ವಿತಾಗೆ ಇನ್ನೂ ಕೂಡ ಹುಷಾರಾಗಿಲ್ವೇನೋ. ಇವತ್ತು ಇನ್ನೂ ಅವಳು ಕೆಳಗೇನೆ ಬಂದಿಲ್ಲ. ಚಿಕ್ಕಮ್ಮ ಬೆಳಗಿನ ಉಪಹಾರದ ಟೇಬಲನ್ನು ಹೊಂದಿಸ್ತಾ ಕಾಳಜಿಯಿಂದ ಕೇಳಿದ್ರು. ಅನ್ವಿತಾ ಇನ್ನೂ ಕೆಳಗೆ ಬಂದಿಲ್ವೇ? ಆದರೆ ಅವಳಿಗಾಗಲೇ ಕೆಳಗೆ ಬಂದಿದ್ದಾಳೆ ಅಂತ ನಾನು ಅಂದ್ಕೊಂಡೆ. ಅವಳು ಮೇಲಿನ ನಮ್ಮ ಕೋಣೆಯಲ್ಲಂತೂ ಇಲ್ವೇ ಇಲ್ಲಪ್ಪ. ಋಗ್ವೇದನು ಕೋಟಿನ ಬಟನನ್ನು ಹಾಕೊಳ್ತಾ ಆತುರದಿಂದ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬರ್ತಾ ಇದ್ದಾನೆ. ಚಿಕ್ಕಮ್ಮ ಆಡಿದ ಮಾತುಗಳನ್ನು ಕೇಳಿದ ತಕ್ಷಣ ಅವನ ಎದೆಯಲ್ಲಿ ಸಡನ್ನಾಗಿ ಆತಂಕ ಶುರುವಾಯಿತು.
ಅವನು ಇಡೀ ಹಾಲ್ನಲ್ಲಿ ಎಲ್ಲೆಡೆ ಕಣ್ಣನ್ನು ಹಾಯಿಸಿ ಅವಳಿಗಾಗಿ ಹುಡುಕಿದ್ರು ಕೂಡ ಅನ್ವಿತಾ ಮನೆಯಲ್ಲಿ ಎಲ್ಲೂ ಇಲ್ಲ ಅನ್ನೋದು ಪಕ್ಕ ಆಗ್ತಿತ್ತು. ಮನೆಯಲ್ಲಿ ಎಲ್ಲರೂ ತೀವ್ರವಾಗಿ ಚಿಂತಾತೀತರಾದರು. ಹಾಲ್ನಲ್ಲಿ ಸೋಫಾದ ಮೇಲೆ ಬಿದ್ದಿದ್ದ ಇವತ್ತಿನ ಕರಾಳ ಪತ್ರಿಕೆಯನ್ನು ಸರ್ವೇಶ್ ಸಡನ್ ಆಗಿ ಗಮನಿಸ್ದ. ಅವನು ತಕ್ಷಣವೇ ಗಾಬರಿಯಿಂದ ಎಲ್ಲರ ಮುಂಭಾಗದಲ್ಲಿ ಆ ಪೇಪರನ್ನು ಕೈಗೆತ್ತಿ ಮೇಲಕ್ಕೆ ಹಿಡಿದು ತೋರಿಸ್ದ. ಏನಿದು? ಈ ಕೆಟ್ಟ ಸುದ್ದಿಯನ್ನು ಯಾರು ಮಾಡಿದ್ರು? ಇಷ್ಟೊಂದು ಕೀಳುಮಟ್ಟ ಸುಳ್ಳನ್ನು ಯಾರು ಹರಡಿದ್ದಾರೆ? ಸುದ್ದಿ ಮತ್ತು ಫೋಟೋವನ್ನು ಪೂರ್ತಿಯಾಗಿ ಓದಿದ ತಕ್ಷಣವೇ ಅಮ್ಮ ಸುನಂದ ತೀವ್ರ ಆಕ್ರೋಶದಿಂದ ಋಗ್ವೇದನ ಕಡೆಗೆ ತಲೆ ತಿರುಗಿಸಿ ಕೋಪದಿಂದ ಕೂಗಾಡೋಕ್ಕೆ ಶುರು ಮಾಡ್ಕೊಳ್ತಾರೆ. ನನ್ನ ಸೊಸೆ ಅನ್ವಿತಾ ಯಾವಾಗಲೂ ನೆಮ್ಮದಿಯಾಗಿ ಈ ಮನೆಯೊಳಗಿರಬೇಕು ಅಂತ ನನಗೆ ಆಸೆ ಇದೆ ವೇದ್. ನೆನ್ನೆ ರಾತ್ರಿ ಈ ದತ್ತಿ ಕಾರ್ಯಕ್ರಮಕ್ಕೆ ಅವಳನ್ನು ಅಳುತ್ತಾ ಬಿಟ್ಟು ನೀನು ಹಾಗೆ ಹೊರಟು ಹೋದೆ. ಇವತ್ತು ಈ ಸುಳ್ಳು ಸುದ್ದಿಯನ್ನು ನೋಡಿ ನನ್ನ ಸೊಸೆಗೆ ಏನಾದರೂ ಆದರೆ ಅದಕ್ಕೆ ನೀನೇ ನೇರ ಹೊಣೆ, ನೆನಪಿಟ್ಕೋ. ಅಮ್ಮ ಮಗನ ಮೇಲೆ ವಿಪರೀತವಾಗಿ ಕೂಗಾಡ್ತಾರೆ. ಪ್ರಿಯಾಳ ಆಡಂಬರದ ನಡವಳಿಕೆಯನ್ನು ಅವರು ಮೊದಲಿಂದಲೂ ಕೂಡ ಒಂದೇ ಒಂದು ಇಂಚಷ್ಟು ಕೂಡ ಇಷ್ಟಪಡ್ತಾ ಇರಲಿಲ್ಲ. ಮತ್ತು ಈಗ ಪತ್ರಿಕೆಯಲ್ಲಿ ಅವರಿಬ್ಬರ ಮದುವೆಯ ಸುದ್ದಿ ನೋಡುತ್ತಾ ಅವರ ಕೋಪ ಅನ್ನೋದು ಬಹಳ ನೆತ್ತಿಗೇರಿತು. ಋಗ್ವೇದ ತಕ್ಷಣವೇ ತನ್ನ ಫೋನನ್ನು ತೆಗೆದು ತನ್ನ ಕಂಪನಿಯ PR ಪಬ್ಲಿಕ್ ರಿಲೇಷನ್ಸ್ ಮುಖ್ಯಸ್ಥನನ್ನು ಸಂಪರ್ಕಿಸಿ ಜೋರಾಗಿ ಕಿರ್ಚಾಡ್ತಾನೆ. ಆದರೆ ಅದರಿಂದಲೂ ಈ ಬಗ್ಗೆ ಯಾವುದೇ ಮುನ್ಸೂಚನೆ ಸಿಗಲಿಲ್ಲ. ಸರ್, ನಾವು ಟಿವಿಯಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿದ್ದಂತಹ ಈ ಸುದ್ದಿಯನ್ನು ತಕ್ಷಣವೇ ಡಿಲೀಟ್ ಮಾಡಿಸಿ ಆಫ್ ಮಾಡಿಸಿದ್ದೇವೆ. ಆದರೆ ಇವತ್ತು ಬೆಳಗ್ಗೆ ಈಗಾಗಲೇ ಪ್ರಿಂಟಾಗಿ ಮನೆಗೆ ಹಂಚಿಕೆಯಾಗಿರುವ ಪತ್ರಿಕೆಯ ಸುದ್ದಿ ಬಗ್ಗೆ ನಮಗೆ ಮುಂಚಿತವಾಗಿ ಏನು ಮಾಡಲು ಸಾಧ್ಯವೇ ಆಗಲಿಲ್ಲ ಸರ್ ಎಂದು PR ಹೆಡ್ ಅಸಹಾಯಕತೆಯನ್ನು ವ್ಯಕ್ತಪಡಿಸೋಕೆ ಶುರು ಮಾಡಿಕೊಳ್ತಾರೆ. ಸೂರ್ಯವಂಶಿ ಉದ್ಯಮದ ಒಳಗಿರುವ ಯಾರೋ ಒಬ್ಬರೇ ಸ್ವತಃ ತಾವೇ ನಮಗೆ ಕರೆ ಮಾಡಿ ಈ ರಹಸ್ಯ ಫೋಟೋಗಳನ್ನು ಕೊಟ್ಟು ಇದನ್ನೇ ಹೆಡ್ಲೈನ್ ಮಾಡಿ ಸುದ್ದಿ ಪ್ರಕಟಿಸಲು ಕೇಳಿಕೊಂಡ್ರು ಸರ್ ಅಂತ ಪತ್ರಿಕೆ ಎಡಿಟರ್ ಕೂಡ ಹೇಳ್ತಾ ಇದ್ದಾನೆ. ನಮ್ಮವರೇ ಆದ ಯಾರು ಅಂತಹ ಕೀಳ ಕೆಲಸವನ್ನ ಮಾಡಿದ್ದು? ಋಗ್ವೇದ ಇಡೀ ಹಾಲ್ ನಡುಗುವಂತೆ ಜೋರಾಗಿ ಕೂಗಾಡ್ತಾನೆ. ನಾನೇ ಮಾಡಿದ್ದು. ಅಷ್ಟರಲ್ಲೇ ಮನೆಯ ಮುಖ್ಯ ಬಾಗಿಲಿನಿಂದ ಬಂದ ಹಠಮಾರಿ ಧ್ವನಿ ಕೇಳಿ ಇಡೀ ಹಾಲ್ನಲ್ಲಿ ಒಂದು ಕ್ಷಣ ನಿಶಬ್ದ ಆವರಿಸಿತು. ಎಲ್ಲರ ಗಮನ ಸಡನ್ ಆಗಿ ಆ ಕಡೆ ತಿರುಗ್ತು. ಅಜ್ಜಿ. ಋಗ್ವೇದ ಧ್ವನಿ ಕೇಳಿ ತಲೆ ಚುಚ್ಚಿಕೊಳ್ತಾನೆ. ಹೌದು, ನಾನೇ ಸುದ್ದಿಯನ್ನು ಪತ್ರಿಕೆ ಹಾಕ್ಸಿದ್ದು. ಆದರೆ ನೀವೆಲ್ಲರೂ ಯಾಕೆ ಇಷ್ಟೊಂದು ಸುಮ್ಮನೆ ಟೆನ್ಷನ್ ಆಗ್ತಾ ಇದ್ದೀರಿ? ನಮ್ಮ ಋಗ್ವೇದನಿಗಾಗಿ ಪ್ರಿಯಾಳನ ನಾನು ಬಹಳ ಇಂದಿನ ದಿನದಿಂದಲೇ ಮನೆಯಲ್ಲಿ ಸೊಸೆಯನ್ನಾಗಿ ಮಾಡ್ಕೋಬೇಕು ಅಂತ ತುಂಬ ಇಷ್ಟಪಟ್ಟಿದ್ದೀನಿ. ಮತ್ತು ಇವರಿಬ್ಬರು ಆಫೀಸ್ನಲ್ಲಿ ಒಬ್ಬರನ್ನೊಬ್ಬರು ಕೂಡ ಇಷ್ಟಪಡ್ತಾರೆ. ಆಗಿದ್ಮೇಲೆ ಈ ಸುದ್ದಿ ಪೇಪರಲ್ಲಿ ಬಂದರೆ ನಿಮ್ಗೇನು ಸಮಸ್ಯೆ? ಏನು ತಪ್ಪಿಲ್ವಲ್ಲ? ನೀವು ಏನೋ ಅಸಂಬದ್ಧವಾಗಿ ಮಾತಾಡ್ತಾ ಇದೆಯಾ ಅಜ್ಜಿ? ಪ್ರಿಯಾ ನನಗೆ ಕೇವಲ ಆಫೀಸ್ನಲ್ಲಿ ಒಬ್ಬ ಒಳ್ಳೆ ಸ್ನೇಹಿತೆ ಅಷ್ಟೇ. ನಾನು ಅವಳನ್ನು ನನ್ನ ಜೀವನದಲ್ಲಿ ಎಂದಿಗೂ ಪ್ರೀತಿಸಿಲ್ಲ, ಮುಂದೆ ಎಂದಿಗೂ ಕೂಡ ಇಷ್ಟಪಡೋದೂ ಇಲ್ಲ. ಮತ್ತು ನಿಮ್ಮ ಈ ಕಪಟ ಸುದ್ದಿಯಿಂದಾಗಿ ಇವತ್ತು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ನನ್ನ ಹೆಂಡತಿ ಮನೆಯಿಂದ ಕಣ್ಮರಿಯಾಗಿದ್ದಾಳೆ. ಸೊ ಋಗ್ವೇದ ಸಿಟ್ಟಿನಿಂದ ಅಜ್ಜಿಯ ಒಂದು ಮುಖದ ಮೇಲೆ ಎದುರು ಕಿರುಚಾಡ್ತಾ ಇದ್ದಾನೆ. ಹೆಂಡತಿಯ ಈ ಅಜ್ಜಿ ಮಾತನ್ನು ಕೇಳಿಬಿಟ್ಟು ಶಾಕ್ ಆಗಿ ಇಡೀ ಹಾಲ್ನಲ್ಲಿದ್ದ ಎಲ್ಲರೂ ಕಣ್ಣುಗಳು ದುರುಗುಟ್ಟಿ ನೋಡ್ತಾ ಇದ್ದಾಳೆ. ವಸಂತ್, ಏನಿದು? ಏನು ಹೇಳ್ತಿದ್ದಾನೆ? ಅವಳು ತಕ್ಷಣ ಋಗ್ವೇದನ ತಂದೆಯನ್ನು ಅಧಿಕಾರಯುತವಾಗಿ ಕೇಳ್ತಾ ಇದ್ದಾಳೆ. ತಂದೆ ವಸಂತ್ ಅವರು ಅಜ್ಜಿಯ ಒಂದು ಮಾತನ್ನು ಕೇಳಿಸ್ಕೊಂಡು ವೇದ್ ಅನ್ವಿತಾಳ ನಡುವೆ ತನ್ನ ರಹಸ್ಯ ಮದುವೆಯ ಇಡೀ ಕಥೆಯನ್ನು ಸಂಕ್ಷಿಪ್ತವಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಅದನ್ನು ಕೇಳಿದ ತಕ್ಷಣ ಇಷ್ಟು ಹೊತ್ತು ಗರ್ವದಿಂದ ನಿಂತಿದ್ದ ದಾದಿ ಪೂರ್ತಿಯಾಗಿ ತಲೆ ಸುತ್ತಿ ಅಲ್ಲೇ ಸೋಫಾದ ಮೇಲೆ ದಪ್ ಅಂತ ಕುಳಿತುಕೊಂಡ್ಬಿಡ್ತಾರೆ. ನನಗೆ ಒಂದು ಸಣ್ಣ ವಿಷಯವನ್ನು ಹೇಳದೆ ನೀನು ನಿನ್ನ ಮದುವೆಯನ್ನು ನೀನೇ ನಿಶ್ಚಯ ಮಾಡ್ಕೊಂಡ್ಬಿಟ್ಟ ಋಗ್ವೇದ್. ಒಮ್ಮೆಯಾದರೂ ಈ ಅಜ್ಜಿಗೆ ಫೋನ್ ಮಾಡಿ ಹೇಳುವ ಯೋಚನೆ ನಿನಗೆ ಬರಲೇ ಇಲ್ವಾ? ನಾನೇನು ನಿನ್ನ ಮದುವೆಗೆ ವಿರುದ್ಧವಾಗಿ ಏನಾದರೂ ಮಾಡಲು ಸಾಧ್ಯವಿತ್ತೆ? ಸೋಫಾದ ಮೇಲೆ ಕುಳಿತಿದ್ದ ಅಜ್ಜಿ ಆಘಾತದಿಂದ ದಯನಯಿಸಿ ಕೇಳ್ತಾ ಇದ್ದಾರೆ. ಆಗ ಪರಿಸ್ಥಿತಿ ಹಾಗಿತ್ತು. ಈಗ ನೀವೇನು ಅಲ್ಲಿ ಅಳುತ್ತಾ ಕುಳಿತುಕೊಳ್ಬೇಕಾಗಿಲ್ಲ. ನನ್ನ ಬಳಿಗೆ ಈಗಾಗಲೇ ಅವಳನ್ನು ಕಳೆದುಕೊಳ್ಳುವ ಭಯದಲ್ಲಿ ಯಾವುದೇ ಸಲಹೆಗಳೂ ಇಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವ ತಾಳ್ಮೆಯೂ ನನಗಿಲ್ಲ. ಋಗ್ವೇದ ಕಠಿಣ ಧ್ವನಿಯಲ್ಲಿ ಉತ್ತರಿಸ್ತಾನೆ. ಅಣ್ಣ, ಒಂದು ವೇಳೆ ಅತ್ತಿಗೆ ನಡೆದುಕೊಂಡು ಹೋದರೆ, ಬಹುಶಃ ಹೋಗಿದ್ರೆ ಸೃಷ್ಟಿ ಆತಂಕದಿಂದ ಮಧ್ಯ ಪ್ರವೇಶಿಸ್ತಾಳೆ. ಇಷ್ಟು ಬೆಳಗಿನ ಜಾವ ಕಾಲ್ನಡಿಗೆಯಲ್ಲಿ ಋಗ್ವೇದ ತಕ್ಷಣವೇ ದ್ವಾರದ ಬಳಿ ಇದ್ದ ಮುಖ್ಯ ಕಾವಲುಗಾರನ ಜೋರಾಗಿ ಕೂಗಿ ಒಳಗೆ ಕರೀತಾನೆ. ಸರ್, ಅದು ಮೇಡಮ್ಮು ಬೆಳಗ್ಗೆನೆ ಒಬ್ಬರೇ ನಡ್ಕೊಂಡು ಹೊರಗೆ ಹೋಗ್ತಾ ಇದ್ರು. ನಾವು ತಕ್ಷಣವೇ ಅವರ ಭದ್ರತೆಗಾಗಿ ಕಾರಿನೊಂದಿಗೆ ಅವರನ್ನು ಹಿಂಬಾಲಿಸ್ತಿದ್ವಿ. ಆದರೆ ಅವರು ನಮ್ಮನ್ನು ನೋಡಿ ನಿಲ್ಲಿಸಿ ವಿಪರೀತ ಕೋಪ ಮಾಡಿಕೊಂಡು ಮತ್ತೆ ನಮಗೆ ಆರ್ಡರ್ ಮಾಡಿದ್ರು ನಮ್ಮನ್ನು ವಾಪಸ್ ಹೋಗುವಂತೆ. ಸೊ ಹಾಗಾಗಿ ನಾವು ಗಾಡ್ಗೆ ಎದುರುತ್ತಾ ತಡಬಡಾಯಿಸ್ತಾನೆ.
ನಿನ್ನನ್ನು ನಾನು ಅಲ್ಲಿ ನಿಲ್ಲಿಸಿದ್ದು ಅವಳ ಪ್ರಾಣದ ಸುರಕ್ಷತೆಗಾಗಿ. ಅವಳು ಕೋಪ ಮಾಡಿಕೊಂಡ್ಲು ಅಂತ ನೀನು ವಾಪಸ್ ಬಂದು ಬಿಡೋದಾ? ಅವಳು ಯಾರಾದರೂ ಕೊಲ್ಲುವಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವಳನ್ನು ಹಿಂಬಾಲಿಸಬೇಡ ಅಂತ ನಾನು ನಿನಗೆ ಹೇಳಿದ್ದೇನಾ? ಋಗ್ವೇದನಿಗೆ ತುಂಬ ಸಿಟ್ಟು. ಗಾರ್ಡ್ ಕಾಲರನ್ನು ಹಿಡಿಯುವಂತೆ ಜೋರಾಗಿ ಕೂಗಾಡ್ತಾ ಅವನನ್ನು ಎಳೆದಾಡ್ದ. ವೇದ್ ಅವರ ಮೇಲಿನ ಸುಮ್ಮನೆ ಕಿರಿಚೋದ್ರಿಂದ ಈಗ ಏನು ಪ್ರಯೋಜನ ಆಗೋದಿಲ್ಲ. ನನ್ನ ಸೊಸೆ ಇವತ್ತಿನ ಸ್ಥಿತಿಗೆ ನೀನು ಅಷ್ಟೇ ಜವಾಬ್ದಾರನು. ಅಮ್ಮ ಸುನಂದ ಕಣ್ಣೀರನ್ನು ಹಾಕುತ್ತಾ ಮಗನ ಮೇಲೆ ಜೋರಾಗಿ ಕೂಗಾಡಿದ್ರು ಮತ್ತು ಬೇಸರ ತಡೆಯಲಾರದೆ ತಕ್ಷಣವೇ ತಮ್ಮ ಮಲಗುವ ಕೋಣೆಯೊಳಗೆ ಹೊರಟು ಹೋಗ್ತಾರೆ. ಅಣ್ಣ ಅಣ್ಣ, ಈಗ ಸುಮ್ಮನೆ ನಿನ್ನ ಟೈಮ್ನ ವ್ಯರ್ಥ ಮಾಡಬೇಡ. ತಕ್ಷಣ ಹೋಗು, ಅತ್ತಿಗೆ ಎಲ್ಲಿದ್ದಾರೆ ಅಂತ ಹೇಳಿ ಹುಡುಕು ಅಂತ ತನ್ನ ತಂಗಿ ಸಲಹೆ ಕೊಡ್ತಾಳೆ. ಜಾಸ್ತಿ ದೂರ ಹೋಗೋಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ನಡ್ಕೊಂಡು ಹೋಗಿದ್ದಾರೆ. ಹತ್ತಿರದಲ್ಲಿ ಎಲ್ಲೋ ಖಂಡಿತ ಇರ್ತಾರೆ ಅತ್ತಿಗೆ. ವೇದ್ ತಕ್ಷಣ ತನ್ನ ಕಾರಿನ ಕೀನ ಎತ್ಕೊಂಡ ಬಿರುಗಾಳಿ ಥರ ಮನೆಯಿಂದ ಹೊರಗೆ ನಡೆದ. ಇನ್ನೊಂದೆಡೆ ಅನ್ವಿತಾಗೆ ತಾನು ಎಷ್ಟು ಹೊತ್ತಿನಿಂದ ನಡೆದು ಬಂದೋ ಅಥವಾ ಯಾವ ದಾರಿಯಿಂದ ಇಲ್ಲಿಗೆ ಬಂದೋ ಅನ್ನೋದೇ ತಿಳಿತಾ ಇಲ್ಲ. ಅವಳ ಕಿವಿಯಲ್ಲಿ ಕೇವಲ ದೇವಸ್ಥಾನದ ಒಂದು ಮಧುರ ಗಂಟೆಯ ಸದ್ದು ಮಾತ್ರ ಈಗ ಕೇಳಿಸ್ತಾ ಇದೆ. ಅವಳು ಶೂನ್ಯ ದೃಷ್ಟಿಯಿಂದ ಸುತ್ತಲೂ ನೋಡ್ತಾ ಇದ್ದಾಳೆ. ರಸ್ತೆಯ ಪಕ್ಕದಲ್ಲೇ ಒಂದು ಸಣ್ಣ ದೇವಸ್ಥಾನ ಕೂಡ ಕಾಣ್ತಾ ಇದೆ. ಅವಳು ತನ್ನ ಒಡೆದ ಮನಸ್ಸಿನಿಂದ ಹಾಗೆಯೇ ಒಳಗೆ ಬಂದಳು. ಅಲ್ಲಿ ಹೆಚ್ಚು ಜನಸಂದಣಿ ಏನಿರಲಿಲ್ಲ. ದೇವರ ದರ್ಶನ ಮಾಡೋಕ್ಕೂ ಕೂಡ ಹೊರಗಿನ ಕಲ್ಲಿನ ಗೋಡೆ ಹೊರಗೆ ಸುಸ್ತಾಗಿ ಕೆಳಗೆ ಕುತ್ಕೊಂಡ್ಬಿಟ್ಲು. ಯಾಕಂದ್ರೆ ತುಂಬ ಸುಸ್ತಾಗ್ತಾ ಇದೆ. ಅವಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯೋಕ್ಕೆ ಪ್ರಾರಂಭಿಸ್ತು. ಅವಳ ಮನಸ್ಸಿನಲ್ಲಿ ಭಾರೀ ದೊಡ್ಡ ಬಿರುಗಾಳಿ ಹೇಳ್ತಾ ಇತ್ತು. ಇವತ್ತಿನ ಕರಾಳ ಪತ್ರಿಕೆಯ ಶೀರ್ಷಿಕೆ, ಆ ಫೋಟೋ ಪದೇ ಪದೇ ನೆನಪಿಗೆ ಬರ್ತಾನೆ ಇದೆ, ಅವಳನ್ನು ಚುಚ್ಚುತ್ತಾನೆ ಇದೆ. ಶ್ರೀ ಮತ್ತು ಶ್ರೀಮತಿ ಸೂರ್ಯವಂಶಿ ಆಗಲು ಅವಳು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಕೊಂಡ್ಳು. ತನ್ನ ಎರಡೂ ಕಾಲುಗಳ ಎದೆಗೆ ಬಿಗಿಯಾಗಿ ಹಿಡಿದು ತನ್ನ ಮೊಣಕಾಲುಗಳ ಮುಖ ಹೊತ್ಕೊಂಡು ಜೋರಾಗಳಕ್ಕೆ ಪ್ರಾರಂಭಿಸ್ತಾಳೆ. ನೀತಿ ಅನ್ನುವಂತಹ ಒಂದು ಪರಿಚಿತವಾದ ಧ್ವನಿ. ಸಡನ್ ಆಗಿ ಹೆಗಲ ಮೇಲೆ ಅತ್ಯಂತ ನಡುಗುವ ಒಂದು ಸ್ಪರ್ಶ ಅನುಭವಿಸಿದ್ಲು. ಆ ಸ್ಪರ್ಶದ ಬಿಸಿಗೆ ಅವಳ ಇಡೀ ದೇಹವು ಒಂದು ಕ್ಷಣ ಆಘಾತದಿಂದ ನಡುಗು ಹೋಯಿತು. ದಯವಿಟ್ಟು ನನ್ನನ್ನು ಮುಟ್ಟಬೇಡಿ, ಕ್ಷಮಿಸಿ, ನೀವು ಇಲ್ಲಿಂದ ಹೊರಟು ಹೋಗಿ. ಅನ್ವಿತಾ ತಕ್ಷಣ ತಲೆ ಎತ್ತಿ ಅವನ ಕೈಯಿಂದ ದೂರ ಸರಿತಾಳೆ. ಮುಖ ಕಂಪ್ಲೀಟಾಗಿ ಕೆಂಪಾಗಿದೆ. ಉಪವಾಸದಿಂದ ಈಗಾಗಲೇ ದೈಹಿಕವಾಗಿ ತುಂಬಾ ದುರ್ಬಲವಾಗಿದ್ದಾಳೆ. ಮತ್ತು ಈಗ ಅವಳ ಭೀಕರ ಸ್ಥಿತಿಯನ್ನು ಕಣ್ಣಾರೆ ನೋಡಿ ಋಗ್ವೇದನಿಗೆ ತನ್ನ ಮೇಲೆ ವಿಪರೀತ ಬೇಸರ, ಕೋಪ, ತಾನು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದಾನೆ. ಪತ್ರಿಕೆಯಲ್ಲಿ ಬಂದಿರೋ ತತ್ವಗಳು, ಆ ಶೀರ್ಷಿಕೆ ಅದೆಲ್ಲವೂ ಕಂಪ್ಲೀಟಾಗಿ ಸುಳ್ಳು. ನೀತಿಯ ಫೋಟೋವನ್ನು ನಮಗೆ ತಿಳಿಯದಂತೆ ಯಾರೋ ಕಳ್ಳತನದಿಂದ ಈ ರೀತಿ ಸಂಚು ರೂಪಿಸಿ ಮಾಡಿರುವಂಥದ್ದು. ಆ ಋಗ್ವೇದ ಅವಳ ಕೈಯನ್ನು ಮತ್ತೆ ಹಿಡಿಯಲು ಪ್ರಯತ್ನಿಸ್ತಾ ಅತ್ಯಂತ ಕಳಕಳಿಯಿಂದ ಸತ್ಯ ಹೇಳೋಕೆ ಪ್ರಾರಂಭಿಸ್ತಾನೆ. ಅನ್ವಿತಾ ಅವನ ಯಾವುದೇ ಸಬೂಬುಗಳಿಗೆ ಪ್ರತಿಕ್ರಿಯಿಸ್ತಾ ಇಲ್ಲ. ಅವಳು ಶೂನ್ಯ ದೃಷ್ಟಿಯಿಂದ ನೇರವಾಗಿ ಅವನನ್ನೇ ನೋಡ್ತಾ ಇದ್ದಾಳೆ. ಅವಳ ಕಣ್ಣುಗಳಲ್ಲಿ ಈಗ ಪ್ರೀತಿಯ ಬದಲು ಕೇವಲ ಅಪನಂಬಿಕೆಯ ಕಡು ಕತ್ತಲೆ ಅಷ್ಟೇ ತುಂಬಿಕೊಂಡಿತ್ತು. ನೀತಿ, ಪ್ಲೀಸ್ ನನ್ನ ಮಾತು ಕೇಳು, ಸದ್ಯಕ್ಕೆ ಮನೆಗೆ ಬಾ, ನಾವಿಬ್ಬರು ಕೂತು ಪ್ರಶಾಂತವಾಗಿ ಮಾತಾಡೋಣ. ಋಗ್ವೇದ ಅವಳ ಕೈ ಹಿಡಿಯಲು ಹಂಬಲಿಸುತ್ತಾ ವಿನಂತಿಸಿದ್ದು. ನನಗೆ ಆತ ಯಾವುದೇ ಮನೆಯಿಲ್ಲ ಋಗ್ವೇದ ಸೂರ್ಯವಂಶಿ. ಅನ್ವಿತಾ ತನ್ನ ಹೊಣಗಿದಂತಹ ಒಂದು ತುಟಿಗಳಿಂದ ಅತ್ಯಂತ ನಿಷ್ಠೂರವಾಗಿ ನೋಡಿದ್ಲು. ಅದೇನು ಹಾಗೆ ಹೇಳ್ತಿದ್ಯಾ ನೀತಿ? ನೀವು ಸದ್ಯಕ್ಕೆ ಯಾವ ಮನೆಯಲ್ಲಿ ವಾಸಿಸ್ತಿದೆಯೋ ಆ ಇಡೀ ಸೂರ್ಯವಂಶಿ ನಿವಾಸನೇ ನಿಂದು. ನನ್ನಷ್ಟೇ ನಿನಗೂ ಈ ಮನೆ ಮೇಲೆ ಸಂಪೂರ್ಣವಾಗಿ ಹಕ್ಕಿದೆ, ಯಾಕಂದರೆ ನೀನು ನನ್ನ ಹೆಂಡತಿ. ಋಗ್ವೇದ ತಳಮಳದಿಂದ ಹೇಳ್ತಾನೆ. ನನಗೆ ಯಾರ ಮೇಲೂ ಇನ್ಯಾವ ವಸ್ತುವಿನ ಮೇಲೂ ಯಾವುದೇ ರೀತಿಯ ಹಕ್ಕು ಇಲ್ಲ, ಆಸೆಯೂ ಇಲ್ಲ. ನನ್ನ ಕೇವಲ 4 ಗೋಡೆಗಳ ಮಧ್ಯೆ ನೀವು ರಹಸ್ಯವಾಗಿ ಇಟ್ಕೊಂಡಿರೋ ಒಬ್ಬ ಅಸಹಾಯಕ ಮಹಿಳೆ ಅಷ್ಟೆ. ಅನ್ವಿತಾ ತನ್ನದೇ ಆದ ದುಃಖದ ಸ್ಥಿತಿಯಲ್ಲಿ ಅತ್ಯಂತ ಕಹಿಯಾಗಿ ಮುಗುಳ್ನಕ್ಕದ್ಲು. ಆ ನಗು ಒಳಗಿನ ಆತ್ಮಾಭಿಮಾನದ ಕಣ್ಣೀರಾಗಿತ್ತು ಕೂಡ. ಇಡೀ ದೇವಸ್ಥಾನದ ಆವರಣವೇ ನಡುಗುವಂತೆ ಜೋರಾಗಿ ಕೂಗ್ತಿದ್ದಾಳೆ. ಅವನ ಆ ಭೀಕರ ಧ್ವನಿ ಕೇಳಿ ಸುತ್ತಮುತ್ತಲಿನ ರಸ್ತೆಯಲ್ಲಿದ್ದ ಸಾರ್ವಜನಿಕ ಜನರು ಕೂಡ ಇವರಿಬ್ಬರನ್ನ ದಿಟ್ಟಿಸಿ ನೋಡೋಕೆ ಶುರು ಮಾಡಿದ್ರು. ಏನಾಯ್ತು ಈಗ? ನನ್ನ ಮಾತು ಕೇಳಿ ನಿಮಗೆ ಅತಿಯಾಗಿ ಕೋಪ ಬರ್ತಿದ್ಯಾ ಋಗ್ವೇದ್? ಆದರೆ ಇದರಿಂದ ಏನೂ ಪ್ರಯೋಜನ ಇಲ್ಲ. ಇವತ್ತಿಗೆ ಎಲ್ಲವೂ ಮುಗಿದು ಹೋಗಿದೆ. ನಿನಗೆ ನನ್ನಿಂದ ಮುಕ್ತಿ ಬೇಕಾದರೆ ವಿಚ್ಛೇದನ ಕೊಡ್ತೇನೆ. ತಕ್ಷಣವೇ ಆ ಕಾಗದ ಪತ್ರಗಳನ್ನ ನನ್ನ ಮುಂದೆ ತನ್ನಿ. ನಾನು ಈಗಲೇ ಯಾವುದೇ ಯೋಚನೆ ಇಲ್ಲದೆ ಅದರ ಮೇಲೆ ಸಹಿ ಮಾಡಿಕೊಡ್ತೇನೆ. ಅನ್ವಿತಾ ಎಷ್ಟು ಕಟುವಾಗಿ, ಎಷ್ಟು ನಿಷ್ಠೂರವಾಗಿ ಮಾತಾಡಿದ್ಲು ಅಂದರೆ, ಅನ್ವಿತಾ, ನೀನೀಗ ಏನು ಮಾತಾಡ್ತಿದ್ಯಾ ಅಂತ ನಿನಗೆ ಕನಿಷ್ಠ ಪ್ರಜ್ಞೆ ಆದರೂ ಇದೆಯಾ? ಯಾಕೆ ಹೀಗೆ ಆಡ್ತಿದ್ಯಾ? ನಾನು
ನೀನು ನನ್ನ ಧರ್ಮಪತ್ನಿ. ನಾನು ನಿನ್ನ ಸಾಕ್ಷೋತ್ರವಾಗಿ ಪ್ರೀತಿಸಿ ಮದುವೆ ಆಗಿದ್ದೀನಿ. ನಿನಗೆ ನಾನು ಇಡೀ ಬದುಕಿನ ಮೇಲೆ ಸಂಪೂರ್ಣ ಹಕ್ಕಿದೆ. ಈಗಲೂ ಹಿಡಿದು ಅಲುಗಾಡಿಸ್ತಾ ಇದ್ದಾನೆ. ಆ ಹಕ್ಕು ಕೇವಲ ಮನೆಯ 4 ಹೊಸ್ತಿಲೊಳಗೆ ಮಾತ್ರ ಸೀಮಿತವಾಗಿದೆ ಋಗ್ವೇದ್. ಅನ್ವಿತಾಳ ಇಡೀ ದೇಹ ಈಗ ವಿಪರೀತ ನಿಶಕ್ತಿಯಿಂದ ನಡುಗ್ತಿತ್ತು. ಅವಳಿಗೆ ಕಣ್ಣೆದುರು ಎಲ್ಲವೂ ಮಸುಕಾಗುತ್ತಾ ತಲೆ ಸುತ್ತುವಂತಹ ಒಂದು ತೀವ್ರ ಅನುಭವ. ನಾನು ಇವತ್ತೇ ಇಡೀ ಜಗತ್ತಿನ ಸಮ್ಮುಖದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನೀತಿಯೇ ನನ್ನ ಹೆಂಡತಿ ಅಂತ ಘೋಷಿಸಲಿದ್ದೇನೆ. ನೀತಿ, ದಯವಿಟ್ಟು ನನ್ನನ್ನು ನಂಬು. ಸದ್ಯಕ್ಕೆ ನನ್ನ ಜೊತೆ ಮನೆಗೆ ನಡಿ. ಋಗ್ವೇದ ವಿನಂತಿಸ್ತಾನೆ. ನಾನು ನಿಮ್ಮ ಕಣ್ಣಿಗೆ ಕೇವಲ ಒಬ್ಬ ನಿರಾಶ್ರಿತ ಭಿಕ್ಷುಕಿಯಂತೆ ಕಾಣ್ತಿದ್ದೀನಿ ಶ್ರೀ ಋಗ್ವೇದ್ ಸೂರ್ಯವಂಶಿ. ನನ್ನಿಂದ ನಿಮಗೆ ಯಾವುದೇ ಬಿಸ್ನೆಸ್ ಲಾಭವಾಗಲಿ ಅಥವಾ ಇನ್ಯಾವುದೇ ಗೌರವ ಸಿಗೋದಿಲ್ಲ. ನೀವು ನನ್ನಿಂದ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಅನ್ವಿತಾಳ ಕಠೋರ ಮಾತುಗಳು ಋಗ್ವೇದನ ಎದೆಗೆ ನೇರವಾಗಿ 100 ಮುಳ್ಳುಗಳನ್ನು ಹೊಟ್ಟಿಗೆ ಚುಚ್ಚುವಂತೆ ಭಾಸವಾಗೋಕ್ಕೆ ಶುರುವಾಗುತ್ತೆ. ಮುಚ್ಚು ಬಾಯ್ನ. ನಾನು ಎಷ್ಟು ತಾಳ್ಮೆಯಿಂದ ಹೇಳ್ತಾ ಇದ್ರು ನೀನು ಕೇಳ್ತಾ ಇಲ್ಲ ಅಲ್ವಾ? ಏನು ಅಸಂಬದ್ಧವಾಗಿ ಮಾತಾಡ್ತಿದ್ಯಾ ನೀನು? ನೀತಿ, ದಯವಿಟ್ಟು ನನ್ನ ಮಾತನ್ನು ಕೇಳು. ಋಗ್ವೇದ ಅವಳನ್ನು ಸಮಾಧಾನ ಮಾಡಲು ಅವಳನ್ನು ಮುಟ್ಟಲು ಮುಂದಕ್ಕೆ ಚಲಿಸಲು ಮುಂದಾದ. ಅನ್ವಿತಾ ಬೇಡ ಅಂತ ರೋಷದಿಂದ 1-2 ಹೆಜ್ಜೆ ಹಿಂದೆ ಸರಿದ್ಲು. ಅದರ ಉಪವಾಸ ಮತ್ತು ಮಾನಸಿಕ ಕಿರಿಕಿರಿಯಿಂದ ಅವಳ ತಲೆ ಸಂಪೂರ್ಣವಾಗಿ ತಿರುಗ್ತಾ ಇದೆ. ಅವಳಿಗೆ ಭೀಕರವಾದ ತಲೆ ತಿರುಗುವಿಕೆ ಅನ್ನಿಸ್ತು. ಅವಳ ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಂಡವು. ಯಾಕಂದರೆ ರಾತ್ರಿ ಎಲ್ಲ ಊಟ ಮಾಡಿಲ್ಲ ಮತ್ತು ಕಣ್ಣೀರು ಹಾಕಿ ತಲೆನೋವು ಬಂದಿದೆ. ತೀವ್ರವಾಗಿ ಸುಸ್ತಾಗ್ಬಿಟ್ಟಿದ್ದಾಳೆ ನೀತಿ. ಋಗ್ವೇದ ಅವಳು ಕೆಳಗೆ ಬೀಳುವಷ್ಟರಲ್ಲೇ ಗಾಬರಿಯಿಂದ ಮುನ್ನುಗ್ಗಿ ಅವಳ ಒದ್ದೆಯಾದ ಶರೀರವನ್ನು ಸಾಲಾಗಿ ತನ್ನ 2 ಬಲಿಷ್ಠ ತೋಳುಗಳಲ್ಲಿ ಗಟ್ಟಿಯಾಗಿ ಹಿಡಿದು ಎತ್ಕೊಳ್ತಾನೆ. ಏ ನೀತಿ, ಕಣ್ತರಿ ಮುದ್ದಮ್ಮ, ಪ್ಲೀಸ್ ಕಣ್ತರಿ. ಅವನು ಅವಳ ಕೆನ್ನೆಯನ್ನು ಮೆಲ್ಲನೆ ಸವರುತ್ತಾ ಮುಖಕ್ಕೆ ನೀರನ್ನು ಚಿಮುಕಿಸಿ ಅವಳನ್ನು ಪ್ರಜ್ಞೆಗೆ ತರಲು ಪ್ರಯತ್ನಿಸ್ತಿದ್ದಾನೆ. ಆದರೆ ಅನ್ವಿತಾ ದೇಹದಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಅವಳು ಸಂಪೂರ್ಣವಾಗಿ ಪ್ರಜ್ಞೆ ತಪ್ಪಿ ಮೂರ್ಛೆಗೆ ಹೋಗಿದ್ದಾಳೆ. ಅವನು ತಕ್ಷಣವೇ ವಿಳಂಬ ಮಾಡದೆ ಅವಳನ್ನು ರಕ್ಷಿಸಲು ತನ್ನ ತೋಳುಗಳಲ್ಲಿ ಎತ್ಕೊಂಡು ಓಡ್ಬಂದು ಕಾರಿನ ಸೀಟಿನಲ್ಲಿ ಕೂರಿಸಿ ಬಿರುಗಾಳಿಯ ವೇಗದಲ್ಲಿ ಸೂರ್ಯವಂಶಿ ನಿವಾಸಕ್ಕೆ ಕರೆತಂದನು. ವೇದ್ ಮೊದಲೇ ಫೋನ್ ಮಾಡಿ ವೈದ್ಯರನ್ನು ತಕ್ಷಣ ಮನೆಗೆ ಬರುವಂತೆ ಆದೇಶಿಸ್ತಾರೆ. ಫ್ಯಾಮಿಲಿ ಡಾಕ್ಟರ್ ಈಗಾಗಲೇ ಮನೆಯ ಹಾಲ್ನಲ್ಲಿ ತುರ್ತಾಗಿ ಕಾಯ್ತಾ ಇದ್ರು. ಅನ್ವಿತಾ ಹೀಗೆ ಜೀವವಿಲ್ಲದ ಗೊಂಬೆಯಂತೆ ಅಸಹಾಯಕಳಾಗಿ ಪ್ರಜ್ಞೆ ತಪ್ಪಿ ವೇದ್ನ ಕೈಯಲ್ಲಿ ಬಂದಿರುವುದನ್ನು ನೋಡಿ ಮನೆಯಲ್ಲಿದ್ದ ಅಮ್ಮ, ಸೃಷ್ಟಿ ಮತ್ತು ಸರ್ವೇಶ್ ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ತೀವ್ರ ಭಯಭೀತರಾಗಿದ್ದರು. ಋಗ್ವೇದ ಅತ್ಯಂತ ಜಾಗರೂಕತೆಯಿಂದ ಅವಳನ್ನು ಹಾಲ್ನಲ್ಲಿದ್ದ ದೊಡ್ಡ ಸೋಫಾದ ಮೇಲೆ ನಿಧಾನವಾಗಿ ಮಲಗಿಸ್ತಾನೆ ಮತ್ತು ವೈದ್ಯರಿಗೆ ತಕ್ಷಣವೇ ಅವಳನ್ನು ಪರೀಕ್ಷಿಸಲು ಕೂಡ ವಿನಂತಿಸ್ತಾನೆ. ವೈದ್ಯರು ಅನ್ವಿತಾಳ ನಾಡಿ ಮಿಡಿತ ಹಾಗೂ ಕಣ್ಣುಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ತಪಾಸಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಲ್ನಲ್ಲಿ ಇಡೀ ಕುಟುಂಬವೇ ಉಸಿರು ಬಿಗಿ ಹಿಡಿದು ಕಾಯ್ತಿದ್ದ ಕೊನೆಯ ವೈದ್ಯರ ಸ್ಟೆಥೋಸ್ಕೋಪ್ ತೆಗೆದು ಗಂಭೀರ ಮುಖಭಾವದಿಂದ ಋಗ್ವೇದನ ಕಡೆಗೆ ತಿರುಗ್ತಾರೆ. ಮಿಸ್ಟರ್ ಋಗ್ವೇದ್, ಗಾಬರಿ ಪಡುವ ಅಗತ್ಯ ಇಲ್ಲ. ಆದರೆ ಅನ್ವಿತಾ ಅವರ BP ಅಂದರೆ ಬ್ಲಡ್ ಪ್ರೆಷರ್ ತುಂಬ ಲೋ ಆಗಿದೆ. ಮಾನಸಿಕ ಒತ್ತಡವೇ ಇದಕ್ಕೆ ಮುಖ್ಯ ಕಾರಣ ಮತ್ತು ಇವರ ಹೊಟ್ಟೆಯಲ್ಲಿ ಸದ್ಯಕ್ಕೆ ಯಾವುದೇ ಆಹಾರವಿಲ್ಲದೆ ಇರುವಂಥದ್ದು ಒಂದೆಡೆ ಆದರೆ ಇವರ ಪ್ರಜ್ಞೆ ತಪ್ಪಲು ಮತ್ತೊಂದು ಬಾರಿ ದೊಡ್ಡ ಮುಖ್ಯವಾದ ಕಾರಣ ಇದೆ. ಶೀಘ್ರದಲ್ಲೇ ನಿಮ್ಮ ಮನೆಗೆ ಅಂದರೆ ಸೂರ್ಯವಂಶಿ ಕುಟುಂಬಕ್ಕೆ ಹೊಸ ವಾರಸುದಾರ ಬರ್ತಾ ಇದ್ದಾನೆ. ಅನ್ವಿತಾ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ. ವೈದ್ಯರು ಈ ಬಾರಿ ದೊಡ್ಡ ಒಂದು ಸುದ್ದಿಯನ್ನೇ. ಈ ಕತೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕತೆ ಮುಂದುವರಿಯುತ್ತೆ.